ಎಲ್ಲರಿಗೂ ನಮಸ್ಕಾರ. ಇವತ್ತು ಹೇಗೆ ಈಸಿಯಾಗಿ ಕೊಕೊನಟ್ ಮಿಲ್ಕ್ ಎಗ್ ಕರಿ ಮಾಡೋದಂತ ನೋಡೋಣ. ಒಂದು ಬಾಣಲಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಕೊಕೊನಟ್ ಆಯಿಲೇ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ರಿಫೈಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ, ಒಂದು ಚಿಕ್ಕ ಪೀಸ್ ಶುಂಠಿ ಜಜ್ಜಿರೋದು, ಮತ್ತು ಇವಾಗ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾವು ಒಂದು ದಪ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕೋಣ. ಇದನ್ನ ಚೆನ್ನಾಗಿ ಸಾಟ್ ಮಾಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದ್ರದ್ದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ ಮತ್ತು 1/4 ಟೀ ಸ್ಪೂನ್ ಧನಿಯಾ ಪುಡಿ ಇದೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇವಾಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಒಂದು ಟೈಮಲ್ಲಿ ನಾವು ಒಂದು ಚಿಕ್ಕ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಕೂಡ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಗೊಜ್ಜು ರೀತಿಲಿ ಆಗೋ ತನಕ ನಾವು ಚೆನ್ನಾಗಿ ಕುಕ್ ಮಾಡೋಣ. ಇದಾದ ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ಕುಕ್ ಮಾಡೋಕ್ಕೆ ಬಿಡೋಣ. ಇದು ಇವಾಗ ಕುಕ್ಕಾಗಿ ಕುದಿಯೋ ತನಕ ಹೀಗಿಡೋಣ. ಅದರಷ್ಟರಲ್ಲಿ ನಾವು ಕೊಕೊನಟ್ ಮಿಲ್ಕ್ ರೆಡಿ ಮಾಡ್ಕೊಂಡು ಬರೋಣ. ಈಗ ಇದು ಚೆನ್ನಾಗಿ ಕುದಿ ಬಂದು ಗೊಜ್ಜು ರೂಪದಲ್ಲಾಗಿದೆ. ಈಗ ನಾವು ಕೊಕೊನಟ್ ಮಿಲ್ಕ್ ಹಾಕೋಣ. ಕುದಿ ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪಿಲ್ಲ ಅಂತಂದರೆ ಉಪ್ಪು ಹಾಕೊಳ್ಳಿ. ನನಗೆ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಮತ್ತು ಇದು ಕುದಿ ಬಂದಾಗ ಸ್ವಲ್ಪ ನನಗೆ ತಿಕ್ಕ ಕನ್ಸಿಸ್ಟೆನ್ಸಿ ಅಂತ ಅನ್ನಿಸ್ತು. ಕೊಕೊನಟ್ ಮಿಲ್ಕ್ ತುಂಬ ತಿಕ್ಕಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಿಮಗೆ ಗ್ರೇವಿನ ಮಾಡ್ಬೋದು. ಇದಿವಾಗ ಚೆನ್ನಾಗಿ ಕುದಿ ಬಂದಿದೆ. ಇದರಲ್ಲಿ ನಾನು ಬಾಯ್ಲ್ ಮಾಡಿರೋ ಮೊಟ್ಟೆನ 2 ಪೀಸ್ ಮಾಡಿಬಿಟ್ಟು ಅದನ್ನ ಈ ಒಂದು ಗ್ರೇವಿಗೆ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಇನ್ನೊಂದು ಸತಿ ಕುದಿ ಕೂಡ ಬರಬೇಕು. ಎಗ್ ಕರಿ ಇವಾಗ ರೆಡಿಯಾಗಿದೆ. ಇವಾಗ ನಿಮಗೆ ಇದು ರೈಸ್, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.